ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಇಡಿ ಕಸ್ಟಡಿಯಲ್ಲಿರುವ ನಾಗೇಂದ್ರ ಅವರ ಆರೋಗ್ಯ ತಪಾಸಣೆಯನ್ನ 4 ವೈದ್ಯರು ತಪಾಸಣೆ ಮಾಡಿದ್ದಾರೆ. ರಾತ್ರಿ ಇಡಿ ಕಚೇರಿಗೆ ಬೌರಿಂಗ್ ಆಸ್ಪತ್ರೆಯ ವೈದ್ಯರನ್ನ ಕರೆಸಿಕೊಂಡಿದ್ದ ಅಧಿಕಾರಿಗಳು ಆರೋಗ್ಯ ತಪಾಸಣೆ ಮಾಡಿದ್ರು. ಬಿಪಿ, ಶುಗರ್ ಚೆಕ್ ಮಾಡಿ ನಾರ್ಮಲ್ ಇದೆ ಅಂತ ವೈದ್ಯರು ಹೇಳಿದ್ದು 24 ಗಂಟೆಗೊಮ್ಮೆ ನಾಗೇಂದ್ರ ಅವರ ಆರೋಗ್ಯ ತಪಾಸಣೆಗೆ ನ್ಯಾಯಾಲಯ ಸೂಚಿಸಿದೆ. ವಾಲ್ಮೀಕಿ ಬೋರ್ಡ್ ಅಧ್ಯಕ್ಷ ಬಸನಗೌಡ ದದ್ದಲ್ ಮತ್ತೆ ನಾಪತ್ತೆಯಾಗಿದ್ದಾರೆ. ಮೊನ್ನೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ದದ್ದಲ್ ಈಗ ಇಡಿಯಿಂದ ಬಂಧನದ ಭೀತಿಯನ್ನ ಎದುರಿಸುತ್ತಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಯಾರ ಸಂಪರ್ಕಕ್ಕೂ ದದ್ದಲ್ ಸಿಗ್ತಿಲ್ಲ ಎನ್ನಲಾಗಿದೆ. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದದ್ದಲ್ಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ನಾಳೆ ಮತ್ತೊಮ್ಮೆ ಎಸ್ಐಟಿ ಮುಂದೆ ಹಾಜರಾಗಬೇಕಾಗಿದೆ ದದ್ದಲ್ ಅವರು. ಒಂದು ವೇಳೆ ಎಸ್ಐಟಿ ಬಳಿ ದದ್ದಲ್ ಬಂದ್ರೆ ಅಲ್ಲಿಂದಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಯೂ ಇದೆ. ವಾಲ್ಮೀಕಿ ಬೋರ್ಡ್ ಅವ್ಯವಹಾರ ಕೇಸ್ನಲ್ಲಿ ಅಧ್ಯಕ್ಷ ದದ್ದಲ್ ಕೈವಾಡ ಇರೋ ಆರೋಪಗಳಿದ್ದು ಈ ಬಗ್ಗೆ ಇಡಿ ತನಿಖೆ ನಡೆಸುತ್ತಿದೆ. ವಾಲ್ಮೀಕಿ ನಿಗಮ ಹಗರಣದ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಿದೆ. ಹಾಸ್ಕೆಹಾಳ ಗ್ರಾಮದ ಲಕ್ಷ್ಮೀದೇವಿಯ ನೂರು ದದ್ದಲ್ ಸಂಬಂಧಿಗೆ 3 ಎಕರೆ 30 ಗುಂಟೆ ಭೂಮಿಯನ್ನ ಮಾರಿದ್ರು. ಎಕರೆಗೆ 1.29 ಕೋಟಿ ಬೆಲೆಯಂತೆ ಮಾರಾಟ ಮಾಡಲಾಗಿತ್ತು. 3 ಕೋಟಿ ಹಣವನ್ನ ಕ್ಯಾಶ್ ಮೂಲಕವೇ ಲಕ್ಷ್ಮೀದೇವಿ ಕುಟುಂಬ ಪಡೆದಿತ್ತು. ಸದ್ಯ ಇದರ ಜಾಡು ಹಿಡಿದ ಇಡಿ ಅಧಿಕಾರಿಗಳು ಲಕ್ಷ್ಮೀದೇವಿ ಮನೆಯಲ್ಲೂ ಶೋಧ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಇನ್ನು ಇಡಿ ವಿಚಾರಣೆಗೆ ಲಕ್ಷ್ಮೀದೇವಿ ಕುಟುಂಬ ಹೆದರಿಕೊಂಡಿದ್ದು ದದ್ದಲ್ ಸಂಬಂಧಿಗೆ ಜಮೀನು ಯಾಕಾದ್ರೂ ಮಾರುದ್ವು ಅಂತ ಕಣ್ಣೀರು ಹಾಕ್ತಿದೆ. ಭೂಮಿ ಮಾರಾಟ ಮಾಡಿ ನಾವು ತಪ್ಪು ಮಾಡಿಬಿಟ್ವಿ ಅಂತ ಲಕ್ಷ್ಮೀದೇವಿ ಹಾಗೇನೆ ಪುತ್ರ ರಮೇಶ್ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೊಲ ಹೆಂಗೆ ಮಾರಿದ್ದಾನಂತ ಕೇಳಿದ್ರು ಸರ್. ಅವರು ಯಾರಿಗೆ ಮಾರಿರಂದರೆ ಅಷ್ಟು ನನಗೆ ಗೊತ್ತಿಲ್ಲ. ಅವರು ಎಲ್ಲರೂ ಕೂಡಿ ಅವ್ರನ್ನ ಇವರು ಕರ್ಕೊಂಡು ಬಂದು ಮಾರ್ಸ್ಯಾರ ಸರ್ ಅಂತ ಹೇಳಿದೆ. ಕೊಟ್ಟಾರಲ್ಲ ಸರ್ ನನಗೆ ಚೆಕ್ಕು. ಆ ಚೆಕ್ಕಿನ ಮೇಲೆ ಅವರು ಹಿಡ್ಕೊಂಡಾರ ಸರ್. ನನ್ನ ಚೆಕ್ಕು ನಿನಗೆ ಆಂಜನೇಯ ಕೊಟ್ಟಾನ, ಕಾರ್ತಿಕ್ ಕೊಟ್ಟಾನ, ಮತ್ತು ಇನ್ನೂ ಹೆಂಗೆ ಮಾಡಿರಿ ನೀವು, ಇದು ಇಷ್ಟಕ್ಕೆ ಹೋಗಲ್ಲ ಭೂಮಿ, ನೀನು ಹೆಂಗೆ ಕೊಟ್ಟಾರ ನಿನಗೆ. ಅವರು ಕೊಟ್ಟಿದ್ದು ಸತ್ಯ, ನಾವು ತಗೊಂಡಿದ್ದು ಸತ್ಯ ಅಂದರೆ ಪ್ರೂಫ್ ಇಲ್ಲ ನಮ್ಮಲ್ಲಿ. ಅದು ಒಂದೇ ಚೆಕ್ಕಿಂದಂದೇ ಪ್ರೂಫ್ ಕೊಟ್ಟಾರ. ಅವರು ಉಳಿದಿದ್ದು ರೊಕ್ಕ ಕೊಟ್ಟಾರ, ನಮ್ಮಲ್ಲಿ ಪ್ರೂಫ್ ಇಲ್ಲ. ಪ್ರೂಫ್ ಇಲ್ದಾಗ ನಮ್ಮನ್ನು ಸಿಗಾಕ್ತಾರಲ್ಲ ಸರ್ ಅವರು, ಅದು ಗೊತ್ತಿಲ್ಲ ನನಗೆ. ಬಂದ ತಕ್ಷಣ ಬಂದು ಎಲ್ಲ ಚೆಕ್ ಮಾಡಿಬಿಟ್ರು ಸರ್. ಬಂದು ಎಲ್ಲ ಚೆಕ್ ಮಾಡಿ ಇಲ್ಲಿ ಬರ್ರಿ ನೀವು ಅಂತಂದು ಕರೆದು ಅಲ್ಲಿ ಕುಂದಿರ್ಸ್ಬಿಟ್ರು. ಒಳಗೆ ಕುಂದಿರ್ಸ್ಕೊಂಡು ಇಲ್ಲಿ ನೀವು ಇದು ಹೆಂಗೆ ಬಂತು, ಇದು ಹೊಲ ಮಾರಿರಿ ನೀವು, ನಿಮ್ಗೆ ಹೊಲ ಎಲ್ಲಿದು ಬಂತಂದರೆ ಅಮ್ಮ ಹೇಳಿದ್ರು ಸರ್. ಎಲ್ಲ ನಮ್ಮದು ನಮ್ಮ ಅಪ್ಪಂದು ಅಂತಂದು ನಮ್ಮ ಅಮ್ಮ ಹೇಳಿದ್ರು ಸರ್. ಈಗ ಸರ್ ನಮ್ಗೆ 18 ತಾರೀಕಿಗೆ ಬೆಂಗಳೂರು ಬರ್ರಿ ಅಂತ ಹೇಳಿ ಸರ್. ನೋಟಿಸ್ ಕೊಟ್ಟಿದ್ದಾರಾ? ಇಲ್ಲ ಸರ್, ಇದೇ ಕೊಡೋದು ಸರ್. ಇದು ಹೆಂಗಂದರೆ ಚೆಕ್ಗಳು ಕೊಟ್ಟಾರಲ್ಲ ಸರ್, ಇದು ಇನ್ನು ಬೇರೆ ಅಮೌಂಟ್ ಕೊಟ್ಟಾರಲ್ಲ ಸರ್, ಅದಕ್ಕೆ ಪ್ರೂಫ್ ಇಲ್ಲ ಸರ್ ನಮ್ಗೆ ನಮ್ಮ ತಲೆ ಸರ್. ನಮ್ಗೆ ಅವರು ಕ್ಯಾಶ್ ಕೊಟ್ಟಿದ್ದು 3,20,00,000 ಕೊಟ್ಟಾರೆ ಸರ್. ಕ್ಯಾಶ್ ಕೊಟ್ಟಿದ್ದಾರೆ. ಹೌದು ಸರ್. ಬಂದ ತಕ್ಷಣ ನಾಳೆಯಿಂದ ಆರಂಭವಾಗಲಿರುವ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರ ಹಾಗೂ ವಿರೋಧ ಪಕ್ಷಗಳ ಕಾದಾಟಕ್ಕೆ ವಿಧಾನಸೌಧ ಸಾಕ್ಷಿಯಾಗಲಿದೆ. ಒಂದ್ ಕಡೆ ದೋಸ್ತಿ ನಾಯಕರು ಸರ್ಕಾರ ವಿರುದ್ಧ ಕೇಳಿ ಬಂದಿರುವ ವಾಲ್ಮೀಕಿ ನಿಗಮ ಹಗರಣ ಹಾಗೂ ಮುಡಾ ಹಗರಣವನ್ನು ಮುಂದಿಟ್ಕೊಂಡು ಸರ್ಕಾರಕ್ಕೆ ಚಾಟಿ ಬೀಸಲು ಯೋಜನೆ ರೂಪಿಸಿದ್ರೆ, ಇತ್ತ ಸರ್ಕಾರವು ಏಟಿಗೆ ಎದುರೇಟು ಎಂಬಂತೆ ಬಿಜೆಪಿ ಅವಧಿಯಲ್ಲಿ ನಡೆಯಲಾಗಿದೆ ಎನ್ನಲಾದ ಹಗರಣಗಳನ್ನು ಕೆದಕ್ತಿದೆ. ನಾಳೆಯಿಂದ ನಡೆಯಲಿರುವ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ಜಟಾಪಟಿ ಶುರುವಾಗಲಿದೆ. ನಾಳೆಯಿಂದ ಮುಂಗಾರು ಅಧಿವೇಶನ ಆರಂಭ ಹಿನ್ನೆಲೆ ಪಂಚಮಸಾಲಿ ಮೀಸಲಾತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ, ಹಾಗೆಯೇ ಲಿಂಗಾಯತ ಉಪ ಪಂಗಡಗಳಿಗೆ OBC ಮೀಸಲಾತಿ ನೀಡಬೇಕು ಅಂತ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಗದಗದ ನರಗುಂದ ಶಾಸಕರ ನಿವಾಸಕ್ಕೆ ತೆರಳಿ ಸ್ವಾಮೀಜಿ ಆಗ್ರಹಿಸಿದ್ರು. ಅಧಿವೇಶನದಲ್ಲಿ ಮೀಸಲಾತಿ ಕುರಿತು ಧ್ವನಿ ಎತ್ತುವಂತೆ ಶಾಸಕರಿಗೆ ಮನವಿ ಮಾಡಿದರು. ಏನು ನಮ್ಮೆಲ್ಲ ಸಮುದಾಯದ ಶಾಸಕರು ಮುಂಗಾರು ಅಧಿವೇಶನದಲ್ಲಿ ಸಮಾಜದ ಪರವಾಗಿ ಮತ್ತು ಉಳಿದಂತೆ ಇತರ ಸಮುದಾಯದ ಪರವಾಗಿ ಧ್ವನಿ ಎತ್ತಬೇಕು ಉದ್ದೇಶಕ್ಕೆ ಈಗಾಗಲೇ ನಮ್ಮ ಸಮಾಜದ ಎಲ್ಲ ಶಾಸಕರ ಮನೆಗೆ ಏನು ಆಗ್ರಹ ಪತ್ರ ಚಳವಳಿ ಅನ್ನುವಂಥ ಹೋರಾಟ ಶುರು ಮಾಡಿದೆ. ಇವತ್ತು ನಮ್ಮ ಹೋರಾಟದ ಮುಂಚೂಣಿ ನಾಯಕರು, ಮಾಜಿ ಸಚಿವರು, ಈ ಭಾಗದ ಜನಪ್ರಿಯ ಶಾಸಕರು ಮೀಸಲಾತಿ ಅನ್ನುವಂಥ ಐತಿಹಾಸಿಕ ಹೋರಾಟಕ್ಕೆ ಸರ್ಕಾರ ಮತ್ತು ಸಮಾಜದ ಎಲ್ಲರೂ ಕಣ್ಣ ತಿಳ್ಕೊಂಡು ಸಮಾಜಕ್ಕೂ ಮತ್ತು ಸರ್ಕಾರ ಮುಡಾ ಹಗರಣದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಿರ್ಲಿಲ್ಲ ಅಂತ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ.
ಏನೂ ಇಲ್ಲ ಅಂದರೆ ಯಾಕೆ ತನಿಖೆಗೆ ಹಿಂಜರಿಕೆ? ವಿಚಾರಣೆ ಬೇರೆ, ತನಿಖೆ ಮಾಡೋದು ಬೇರೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಸೈಟ್ ನೀಡಲಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ತನಿಖೆ ಆಗಲಿ, ಸಿಬಿಐ ಮೂಲಕ ತನಿಖೆ ಆಗಬೇಕು ಅಂತ ಒತ್ತಾಯಿಸಿರುವ ಬೊಮ್ಮಾಯಿ, ಯಾವುದೇ ಹಗರಣ ಇಲ್ಲ ಅಂದರೆ ಯಾಕೆ ಭಯಪಡಬೇಕು ಅಂತ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಸತ್ಯಾಂಶ ಇಲ್ಲ ಅಂತಂದರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ. ಅದರಲ್ಲಿ ಏನು ಇಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ ತನಿಖೆ ಮಾಡೋದಕ್ಕೆ ಯಾಕೆ ಹಿಂದೆ ಎಂಕ್ವೈರಿ ಮಾಡೋದು ಬೇರೆ, ಇನ್ವೆಸ್ಟಿಗೇಷನ್ ಮಾಡೋದು.